ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಮಾನವನಾಗಿ ಹುಟ್ಟಿದ ಮೇಲೆ ಒತ್ತಡಗಳು ತಪ್ಪಿದ್ದಲ್ಲ. ದಿನನಿತ್ಯದ ಜಂಜಾಟದ ನಡುವೆ ಹೊಸ ಹೊಸ ಸಮಸ್ಯೆಗಳು ಉದ್ಭವಿಸುತ್ತಲೇ ಇರುವುದು. ಎಲ್ಲದಕ್ಕೂ ತಾಳ್ಮೆಯಿಂದ ಉತ್ತರಿಸುವ ಮನಸ್ಥಿತಿ ಪ್ರತಿಕ್ಷಣವೂ ಇರಲು ಸಾಧ್ಯವಿಲ್ಲ. ನಿಮ್ಮ ಸಮಸ್ಯೆಗಳು ನಿಮಗೆ ತುಂಬ ನೋವು ಉಂಟು ಮಾಡಿದಾಗ, ಒತ್ತಡಗಳು ಅತಿರೇಕಕ್ಕೆ ಹೋದಾಗ, ನಿಮ್ಮ ಮನದಲ್ಲಿ ಪುಟ್ಟದಾಗಿ ಇಣುಕಾಡುವ ಒಂದು ಭರವಸೆಯ ಬೆಳಕು, ಸದಾ ನೀವು ನಂಬಿರುವ ವ್ಯಕ್ತಿಗಳು. ನೀವು ಹೇಳುವ ಮೊದಲೇ ನಿಮ್ಮನ್ನು ಅರಿತು ಬಿಡುವರು. ನಿಮ್ಮಲ್ಲಿ ಧೈರ್ಯವನ್ನು ತುಂಬಿ ಬೆಟ್ಟವಾದ ನಿಮ್ಮ ಸಮಸ್ಯೆಯನ್ನು ಇದು ಏನೂ ಅಲ್ಲ ಅನಿಸುವಂತೆ ಮಾಡುವರು. ಅಂತಹ ನಿಷ್ಕಲ್ಮಶ ವ್ಯಕ್ತಿಯನ್ನು ಸದಾ ಸಂಪಾದಿಸು. ಅವರು ಹಣಕ್ಕಿಂತ ಅಮೂಲ್ಯ. ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲರು. ಇನ್ನೊಂದಿಷ್ಟು ಜನ ಇರುವರು, ನಿಮ್ಮ ಸಮಸ್ಯೆ ತಿಳಿದ ಕೂಡಲೇ ಕಂಡೂ ಕಾಣದಂತೆ ದೂರವಿದ್ದು ಬಿಡುವರು. ನಿಧಾನವಾಗಿ ದೂರ ಸರಿಯುವ ಪ್ರಯತ್ನ ಮಾಡುವರು. ನಿಮ್ಮನ್ನು ನಿರ್ಲಕ್ಷಿಸುವರು. ಹಲವು ಕಾರಣದ ಸಬೂಬು ಹೇಳುವರು. ಕಷ್ಟ ಬಂದಾಗ ನಮ್ಮವರು ಯಾರು ಎನ್ನುವ ಸತ್ಯ ತಾನೇ ತಾನಾಗಿ ತಿಳಿದು ಬಿಡುವುದು. ನೀರು ಎಷ್ಟೇ ಕದಡಿದರೂ ಸಮಯ ಸರಿದಂತೆ ತಿಳಿಯಾಗಲೇಬೇಕು. ಹಾಗೆಯೇ ಸತ್ಯ ಕೂಡ. ಒಳ್ಳೆಯ ಆಲೋಚನೆಯನ್ನು ರೂಢಿಸಿಕೊಂಡರೆ, ಒಳ್ಳೆಯ ಅಭ್ಯಾಸಗಳು ಕರಗತವಾದರೆ, ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಉರಿಯುವ ದೀಪ ತಾನಾಗಿಯೇ ದಾರಿ ತೋರುವುದು. ಏನೂ ಅರಿಯದೆ, ಮುಂದಾಲೋಚನೆ ಇಲ್ಲದೆ ಇನ್ನೊಬ್ಬರ ಮನಸ್ಸಿಗೆ ದುಃಖ ಕೊಟ್ಟು ನಿನ್ನ ಪಾಪಕರ್ಮವನ್ನು ವೃದ್ಧಿ ಮಾಡಿಕೊಳ್ಳದಿರು. ಒಮ್ಮೊಮ್ಮೆ ಕಷ್ಟ, ನೋವು ಹೇಗಿರುತ್ತೆ ಎಂದರೆ, ದಾರಿ ಕಾಣುತ್ತೆ, ಆದರೆ ಹೋಗೋಕೆ ಸಾಧ್ಯವಿಲ್ಲ. ಬದುಕಿನ ಬಗ್ಗೆ ಕನಸಿದೆ, ನಡೆಯಲು ಒಬ್ಬರ ನೆರವೂ ಇಲ್ಲ. ನಮ್ಮವರು ಎನ್ನುವುದು ಶೂನ್ಯ ಎನಿಸುವಷ್ಟು ಸ್ಪಷ್ಟವಾಗುತ್ತದೆ. ಎಂತಹ ಸಂದರ್ಭ ಬಂದರೂ ನಿನ್ನಲ್ಲಿಯ ಭರವಸೆಯನ್ನು ಚಿವುಟಿಕೊಳ್ಳದಿರು. ಬೆರಳು ಮಾಡುವ 100 ಜನರು ನಿನ್ನ ಜೊತೆಗೆ ನಿಲ್ಲಲಾರರು. ಮತ್ತೆ ಏಕೆ ನಿನ್ನ ಭರವಸೆಯನ್ನು ಸಾಯಿಸಿಕೊಳ್ಳುವೆ? ಏಕೆ ಹೆದರುವೆ ಈ ಸಮಾಜದ ಕುಹಕ ಮಾತುಗಳಿಗೆ? ನಾವು ಯಾರ ಮೇಲೆ ಸಿಟ್ಟು, ಕೋಪ ಮಾಡಿಕೊಳ್ಳುತ್ತೇವೆಯೋ ಅವರನ್ನೇ ಜಾಸ್ತಿ ಪ್ರೀತಿಸುವುದು. ಪ್ರೀತಿಯಲ್ಲಿ ಮಾತ್ರ ಸಿಟ್ಟು, ಕೋಪಕ್ಕೆ ಜಾಗ. ಹಾಗಾಗಿ ನಿಮ್ಮವರು ನಿಮ್ಮ ಮೇಲೆ ಕೋಪಿಸಿಕೊಂಡಾಗ ಮೌನವಾಗಿದ್ದು ಬಿಡು, ನಿನ್ನವರ ಉಳಿಸಿಕೊಳ್ಳಲು. ತಾಳ್ಮೆಯಿಂದ ಇದ್ದು ಬಿಡು, ನಿನ್ನ ಬದುಕಿನಲ್ಲಿ ಪ್ರೀತಿ, ಕಾಳಜಿ ಉಳಿಸಿಕೊಳ್ಳಲು. ಎಲ್ಲವನ್ನು ಸಹಿಸಿಕೊಂಡು ಬಿಡು, ನಿನ್ನ ಕುಟುಂಬಕ್ಕಾಗಿ, ನಿಮ್ಮ ಸುಂದರ ನಾಳೆಗಾಗಿ. ಎಲ್ಲರೂ ಅವರಿವರ ಬಗ್ಗೆ ಹೇಳುತ್ತಾ ಕಾಲ ಕಳೆಯುತ್ತಾರೆ. ಆದರೆ ಎಂದಿಗೂ ತಾನು ಹೇಗೆ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡಿದವರಿಲ್ಲ. ಅವರ ದೃಷ್ಟಿಯಲ್ಲಿ ಅವರೇ ಬುದ್ಧಿವಂತರು. ಇನ್ನೊಬ್ಬರ ಮಾತನ್ನು ಕೇಳುವ ತಾಳ್ಮೆಯಾಗಲಿ, ಅವರ ಮನಸ್ಸನ್ನು ಅರಿಯುವ ಹೃದಯವಾಗಲಿ, ಪ್ರೀತಿಯಿಂದ 2 ಮಾತು ಆಡುವ ಬಾಂಧವ್ಯವಾಗಲಿ ಉಳಿದಿಲ್ಲ.
ಯಾರು ಹೇಗೆ ಎಂದು ಅವರ ಸ್ವಭಾವವೇ ಹೇಳುತ್ತದೆ. ಸ್ವಲ್ಪ ಸಮಯ ಒಡನಾಡಿದಾಗ ತಿಳಿಯುವುದು. ದೂರದ ಬೆಟ್ಟ ಯಾವಾಗಲೂ ತಂಪು, ಸುಂದರ. ಹತ್ತಿರದಿಂದ ನೋಡಿದಾಗಲೇ ತಿಳಿಯುವುದು ವಾಸ್ತವದ ಸಮಸ್ಯೆಗಳು. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು.